ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನ್ನ ನಾನು ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನೀನಿಷ್ಟು ಸುಂದರವಾಗಿ ಇರ್ತೀಯ ಅಂತಾನೆ ಅನ್ಕೊಂಡಿರ್ಲಿಲ್ಲ. ನಿಜಕ್ಕೂ ನಿನ್ನ ಲವ್ ಮಾಡ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ನನಗೆ ಹೀಗೆಲ್ಲ ಆಗುತ್ತಾ ಅಂತ ಭಯ ಆಗ್ತಾ ಇದೆ. ಆಗಲ್ವೇನೋ ಅಂತಾನೂ ಭಯ ಆಗ್ತಾ ಇದೆ. ಅಷ್ಟಕ್ಕೂ ನಮ್ಮ ಮದುವೆ ಆಗುತ್ತಾ ಆಗಲ್ವಾ? ನಡೆಯುತ್ತೆ. ಟ್ರೆಂಡಿ ಲವ್. ಈಗ ಈ ರೌಂಡ್ ಕೊನೆ ಜೋಡಿ ಮಿಸ್ಟರ್ ಅಂಡ್ ಮಿಸಸ್ ನಿತ್ಯಾ ಜೈ. ಪ್ಲೀಸ್ ಕಮ್ ಆನ್ ಟು ದ ಡಯಸ್. ಆಲ್ ದಿ ಬೆಸ್ಟ್ ಮೇಡಮ್. ಗುಡ್ ಲಕ್ ಸರ್. ಜೈ ಸರ್ ಪ್ರಪೋಸ್ ಮಾಡಿ. ನಿಜ ಅಂದ್ರೆ ಇವರು ನನಗೆ ಎಷ್ಟೋ ಸಲ ಪ್ರಪೋಸ್ ಮಾಡಿದ್ದಾರೆ. ಈಗ ನಾನು ಪ್ರಪೋಸ್ ಮಾಡ್ತೀನಿ. ವಾವ್, ಇದು ಡಿಫ್ರೆಂಟ್ ಆಗಿದೆ. ಮಾಡಿ. ಸಾರು ನಾನ್ ಕೋಪರೇಷನ್ ಅಂತ ಬಾಯ್ ಬಿಡದೇ ಇದ್ರು ಮೇಡಮ್ ಜಾಣತನ ತೋರಿಸಿದ್ರು. ಈ ರೌಂಡ್ ಸಾರ್ ಕತೆ ಮುಗ್ದಾಗೆ. ನಾನೊಬ್ಳು ಗೊತ್ತಿಲ್ಲದೆ ಬಂದಿರೋ ಅತಿಥಿ, ಎಲ್ಲೋ ಇರೋ ಕಾಡು ಹೂವು, ಗುಡಿಲಿರೋ ದೇವ್ರ ಪಾದಕ್ಕೆ ಸೇರಿರೋ ಹಾಗೆ ನಾನು ನಿಮ್ಮ ಜೀವನಕ್ಕೆ ಬಂದೆ. ನಾನು ಯಾರೋ ನಿಮಗೆ ಗೊತ್ತಿಲ್ಲ. ನನ್ನ ನಾನು ಅಂತ ನೀವು ಪ್ರೀತಿಸ್ಲಿಲ್ಲ. ಎರಡು ದಿನ ಇದ್ದು ಹೊರಟೋಗೋಳು ಅಂದ್ಕೊಂಡಿದ್ದೆ. ಆದರೆ ಆಮೇಲೆ ಗೊತ್ತಾಯ್ತು ನಾನು ಬಂದಿದ್ದು ವಾಪಸ್ ಹೋಗೋದಿಕ್ಕಲ್ಲ ಅಂತ. ತಿರುಗಿ ನೋಡಿದ್ರೆ ನನ್ನ ಪಕ್ಕದಲ್ಲಿ ನೀವಿಲ್ಲ. ನಿಮ್ಮ ಹೆಜ್ಜೆ ಗುರ್ತನ್ನ ಹುಡುಕ್ತಾ ಬಂದೆ. ಹೂವಾಗಿ ಪೂಜೆ ಮಾಡೋದಕ್ಕಲ್ಲ, ಮನುಷ್ಯಲಾಗಿ ಪ್ರೀತಿಸೋದಕ್ಕೆ. ಆಗ ನನ್ನ ಸ್ಥಾನ ನಿಮ್ಮ ಪಾದದ ಹತ್ರ. ಈಗ ನಿಮ್ಮ ಹೃದಯದಲ್ಲಿ ಜಾಗ ಕೇಳ್ತಿದ್ದೀನಿ. ಅಲ್ಲಿ ಚಿಕ್ಕ ಜಾಗ ಕೊಡಿ ಸಾಕು. ನಿಮ್ಮ ಎದೆ ಬಡ್ತಾ ಆಗ್ತೀನಿ. ಈ ಜನ್ಮಕ್ಕೆ, ಪ್ರತಿ ಜನ್ಮಕ್ಕೆ, ಜನ್ಮ ಜನ್ಮಕ್ಕೆ. ಈ ತರ ಪ್ರಪೋಸ್ ನೋಡಿದ್ಮೇಲೂ ಸುಮ್ಮನೆ ಕೂತಿದ್ದೀರಲ್ಲ, ಹೊಡಿರಿ ಚಪ್ಪಾಳೆ. ಮೊದಲನೇ ರೌಂಡ್ ಅಲ್ಲಿ 4 ಕಂಟೆಸ್ಟೆಂಟ್ ಚೆನ್ನಾಗಿ ಪ್ರಪೋಸ್ ಮಾಡಿದ್ರು. ಜಡ್ಜಸ್ ಕೊಟ್ಟಿರೋ ಮಾರ್ಕ್ಸ್ ಪ್ರಕಾರ ಇವರಲ್ಲಿ ತುಂಬಾ ಚೆನ್ನಾಗಿ ಒಬ್ರು ಕಂಟೆಸ್ಟೆಂಟ್ ಸೂಪರ್ ಆಗಿ ಪ್ರಪೋಸ್ ಮಾಡಿದ್ರು. ಅವರು ಮಿಸಸ್ ನಿತ್ಯಾ. ಸೊ ಈ ರೌಂಡ್ ವಿನ್ನರ್ಸ್ ನಿತ್ಯಾ ಅಂಡ್ ಜೈ. ಕಂಗ್ರಾಟ್ಸ್ ಯಜಮಾನ್ರೆ, ಮೊದಲನೇ ರೌಂಡ್ ಅಲ್ಲಿ ನಾವೇ ಗೆದ್ದಿದ್ದು. ಇನ್ನು ತುಂಬಾ ರೌಂಡ್ಸ್ ಇದೆ.
ಡೋಂಟ್ ವರಿ ಮೇಡಮ್, ಗ್ಲಾಸ್ ಅಲ್ಲಿ ಅರ್ಧ ನೀರಿದೆ ಅಂತ ಅವ್ರು ಅನ್ಕೊಂಡಿದ್ದಾರೆ, ಅರ್ಧ ತುಂಬಿಕೊಂಡಿದೆ ಅಂತ ಇವ್ರು ಅನ್ಕೊಂಡಿದ್ದಾರೆ. ಬಿ ಪಾಸಿಟಿವ್. ಹೇಳು ಬಾಲು, ಗಂಗಾ ನೋಡಿದ್ಲಾ? ಅವಳಿಗೆ ಟೆನ್ಷನ್ ಆಯ್ತಾ? ತುಂಬಾ ಎದ್ರಿದ್ಲು ಮೇಡಮ್. ಗುಡ್. ಅವಳನ್ನು ಬಿಡಬೇಡ, ಹೀಗೆ ದಿನ ಕಾಣಿಸ್ಕೋ. ದಿನಕ್ಕೆ ಅವಳಿಗೆ ಭಯ ಹೆಚ್ಚಾಗ್ಲಿ. ಆ ವಿಷಯ ನನಗೆ ಬಿಟ್ಬಿಡಿ ಮೇಡಮ್. ಈಗ ಅವಳು ಅದ್ಯಾವುದೋ ಫಂಕ್ಷನ್ಗೆ ಬಂದವಳೆ, ಅವಳಿಂದ ಅವಳ ಬಾಯ್ ಫ್ರೆಂಡು ಕೂಡ ಬಂದವನೆ. ಇಬ್ರು ಸೇರ್ಕೊಂಡು ಬೆಸ್ಟ್ ಕಪಲ್ ಆಟದಲ್ಲಿ ಆಟ ಆಡ್ತಾವ್ರೆ. ಹೌದಾ? ಒಂದು ಕೆಲಸ ಮಾಡು, ಕೇರ್ಫುಲ್ ಬಾಲು. ಪ್ಲಾನ್ ಅಲ್ಲಿ ಎಲ್ಲೂ ಪ್ರಾಬ್ಲಮ್ ಆಗ್ಲೇಬಾರ್ದು. ಓಕೆ ಮೇಡಮ್, ಎಲ್ಲ ಪರ್ಫೆಕ್ಟ್ ಆಗಿ ಮಾಡ್ತೀನಿ. ಗುಡ್. ವೆಲ್ಕಮ್ ಟು ಸೆಕೆಂಡ್ ರೌಂಡ್. ಈ ರೌಂಡಿನ ವಿಶೇಷ ಏನಂದ್ರೆ, ಒಬ್ಬ ಹುಡುಗಿ ಮದ್ವೆ ಆಗಿ ಅತ್ತೆ ಮನೆಗೆ ಹೋಗೋವಾಗ ಅವಳ ಜೊತೆ ಅದೃಷ್ಟ ದೀಪ ತಗೊಂಡು ಹೋಗ್ಬೇಕು. ಆ ಕುಟುಂಬಕ್ಕೆ ಒಳ್ಳೇದಾಗೋದು ಆ ಸೊಸೆ ಕೈಲಿದೆ ಅನ್ನೋದನ್ನ ಸಿಂಬಾಲಿಕ್ ಆಗಿ ಹೇಳೋದಿದು. ಈ ರೌಂಡಲ್ಲಿ ಕಂಟೆಸ್ಟೆಂಟ್ ಮಾಡ್ಬೇಕಾದ ಕೆಲಸ ಏನಂದ್ರೆ, ಗಂಡ ತಮ್ಮ ಕೈಲಿ ದೀಪ ಹಚ್ಕೊಂಡು ನಿಂತಿರ್ತಾರೆ. ಹೆಂಡತಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮ್ಯಾಚ್ ಬಾಕ್ಸ್ ಹಿಡ್ಕೊಂಡು ಗಂಡ ಕೊಡೋ ಇನ್ಸ್ಟ್ರಕ್ಷನ್ ಮೇಲೆ ಸರಿಯಾಗಿ ಅವ್ರ ಹತ್ರ ಹೋಗಿ ಆ ದೀಪನ ಹಚ್ಬೇಕು. ಈಗ ಈ ಆಟ ಶುರು ಮಾಡೋಣವಾ? ಫಸ್ಟ್ ರೌಂಡಲ್ಲಿ ಗೆದ್ದೆ ಅಂತ ಖುಷಿ ಪಡ್ತಿದ್ಯಾ? ಈ ರೌಂಡಲ್ಲಿ ಅದು ಹೇಗೆ ಗೆಲ್ತಿ ಅಂತ ನಾನು ನೋಡ್ತೀನಿ. ಗೇಮ್ ಸ್ಟಾರ್ಟ್ಸ್ ನೌ. ಹೇ ಸ್ಟ್ರೈಟ್ ಬಾ. ಲೆಫ್ಟ್ ಸ್ವಲ್ಪ ಸ್ಟ್ರೈಟ್ ಸ್ವಲ್ಪ ಸ್ಟ್ರೈಟ್ ಮುಂದೆ ಬಾ. ಕಮ್ ಆನ್ ರೈಟ್ ಬಾ. ಹೇ ಪಾಸ್ ಮುಂದೆ ಬಾ. ನಿತ್ಯ ಕಮ್ ಆನ್, ಬರ್ತಾ ಇದೆಯಾ ಹಾಗೆ ಸ್ಟ್ರೈಟ್ ಆಗಿ ಬಾ. ಸಾರು ಬೇಕು ಅಂತಾನೆ ಮೇಡಮ್ಗೆ ರಾಂಗ್ ಡೈರೆಕ್ಷನ್ ಹೇಳಿ ತಪ್ಪಾಗಿ ಆಡಿಸ್ತಿದ್ದಾರೆ. ಪಾಪ ಮೇಡಮ್ ಏನ್ ಮಾಡ್ತಾರೋ ಏನೋ. ಸ್ಟ್ರೈಟ್ ಆಗಿ ಬಾ. ಬಾ ಬಾ. ಏನಪ್ಪಾ, ಬೆಸ್ಟ್ ಕಪಲ್ ಗೇಮ್ಸ್ ಶುರು ಆಯ್ತಾ? ಯಾವಾಗಲೂ ಶುರುವಾಯ್ತು, ಸೆಕೆಂಡ್ ರೌಂಡ್ ನಡೀತಾ ಇದೆ. ಎಲ್ಲ ನಿನ್ನಿಂದೇನೆ ಚಂದ್ರಿಕಾ. ಬೆಸ್ಟ್ ಕಪಲ್ ಕಾಂಟೆಸ್ಟ್ ಅಲ್ಲಿ ಆಡಿ ಪ್ರೈಸ್ ತಗೊಳ್ಳೋಣ ಅಂದ್ಕೊಂಡ್ರೆ ಲೇಟ್ ಮಾಡಿ ಎಲ್ಲ ಹಾಳು ಮಾಡಿದೆ. ಈ ವಯಸ್ಸಲ್ಲಿ ನಮ್ಗೆ ಅದೊಂದೇ ಕಮ್ಮಿ. ಬನ್ನಿ ಮನೆಗೆ ಹೋಗೋಣ. ನಿನ್ ಜೊತೆ ಇದ್ರೆ ಯಾವಾಗ್ಲೂ ಹೀಗೆ. ತಾಳಿ ಕಟ್ಟಿದ್ಮೇಲೆ ಮದ್ವೆಗೆ, ಟೈಟಲ್ ಹಾಕಿದ್ಮೇಲೆ ಸಿನಿಮಾಗೆ ಕರ್ಕೊಂಡು ಹೋಗ್ತೀಯಾ? ಸರಿ ನಡಿ. ಏನ್ರಿ ಅಲ್ಲಿರೋದು ನಮ್ ಜೈನಿತ್ಯ ಅಲ್ವಾ? ಹೌದು, ಅವರೇ. ಅಂದ್ರೆ ಬೆಸ್ಟ್ ಕಪಲ್ ಅವಾರ್ಡ್ ತಗೋಬೇಕು ಅಂತ ಬಂದ್ರಾ? ಅವನು ಬಂದಿರಲ್ಲ, ಅವಳೇ ಬಲ್ವಂತ ಮಾಡಿ ಅವನ್ ಇಲ್ಲಿ ಕರ್ಕೊಂಡ್ ಬಂದಿರ್ತಾಳೆ. ಹೋಗಿ ಅವ್ರನ್ನ ಗೆಲ್ದೇ ಇರೋಂಗ್ ಮಾಡೋಣ ಬನ್ನಿ. ಬಾ ಸ್ಟ್ರೈಟ್ ಬಾ. ಸ್ವಲ್ಪ ಸ್ಟ್ರೈಟ್. ಈ ಕಡೆ ಸೈಡ್ ಬಾ. ಲೆಫ್ಟ್ ರೈಟ್ ಕಮ್ ಆನ್. ಈಗ ಲೆಫ್ಟ್ ಸೈಡ್ ಬಾ. ಹೇ ಹಾಗೆ ಬಾ. ಲೆಫ್ಟ್ ಸೈಡ್. ಲೆಫ್ಟ್ ಸ್ವಲ್ಪ ಬೇಗ ಬಾ. ಆ ಕಡೆ ಹೇ ನಿತ್ಯ ರೈಟ್ ಬಾ. ಸ್ಟ್ರೈಟ್ ಆಗಿ ಬಾ ನಿತ್ಯ, ಸ್ಟ್ರೈಟ್. ಇವರು ಬೇಕು ಅಂತಾನೆ ಬೇರೆ ಕಡೆ ಕಳಿಸ್ತಿದ್ದಾರೆ. ಮಾಡ್ತೀನಿ.
ರೈಟ್ ಹೋಗು ರೈಟ್ಗೆ ನಿತ್ಯ, ರೈಟ್ ಹೋಗು. ಲೆಫ್ಟ್ ಹೋಗು. ಸ್ಟ್ರೇಟ್ ಬಾ. ಗೇಮ್ ಓವರ್. ಕಂಗ್ರಾಟ್ಸ್ ನಿತ್ಯ ಅವರೇ, ಈ ರೌಂಡ್ ಅಲ್ಲಿ ಕೂಡ ನೀವ್ ಯಾಕೆ ಬಂದ್ರಿ? ನಾವು ಕಪಲ್ ಕಣಪ್ಪ. ಓಹೋ, ಇಷ್ಟು ಗಲಾಟೆ ಮಧ್ಯೆ ರಾಂಗ್ ಗೈಡೆನ್ಸ್ ಕೊಟ್ರು ಕರೆಕ್ಟಾಗಿ ನನ್ನ ಹತ್ರನೇ ಹೇಗೆ ಬಂದೆ? ನೀವು ಹೀಗೆ ಮಾಡ್ತೀರಾ ಅಂತ ನಂಗೆ ಗೊತ್ತಿತ್ತು ಹಸ್ಬೆಂಡ್. ಅದಕ್ಕೆ ನಿಮ್ಮ ಮಾತನ್ನ ನಂಬ್ದೆ, ನಿಮ್ಮ ಧ್ವನಿನ ನಂಬ್ದೆ. ನಿಮ್ಮ ಧ್ವನಿ ನೀವೆಲ್ಲಿದ್ದೀರೋ ಹೇಳ್ತು. ನೀವು ಹಾಕಿರೋ ಪರ್ಫ್ಯೂಮು ನನಗೆ ದಾರಿ ತೋರಿಸ್ತು. ಕಿವಿಗೆ ಮೂಗಿಗೆ ಕೆಲಸ ಕೊಟ್ಟು ನೇರವಾಗಿ ನಿಮ್ಮ ಹತ್ರ ಬಂದೆ. ದೊಡ್ಡ ಕಿಲಾಡಿ ಕಣೆ ನೀನು. ಮತ್ತೆ ನಿಮ್ಮನ್ನ ಗೆಲ್ಬೇಕಲ್ವಾ ರೀ? ನೀನ್ ಈ ತರ ಅತಿ ಬುದ್ಧಿವಂತಿಕೆ ಎಷ್ಟು ಮಾಡಿದ್ರೂ ನೀನ್ ಸೋಲದಂತೂ ಗ್ಯಾರಂಟಿ. ಏನಿಲ್ಲ, ಬೆಸ್ಟ್ ಕಪಲ್ ಆಗಿ ನಾವೇ ವಿನ್ ಆಗ್ತೀವಿ, ಇದು ಫಿಕ್ಸ್. ಮೂರನೇ ರೌಂಡ್ಗೆ ಸ್ವಾಗತ. ಈ ರೌಂಡ್ಗೆ ಟೈಮ್ ಲಿಮಿಟ್ ಇದೆ. ಚಿಕ್ಕ ಕಾನ್ಸೆಪ್ಟ್ ಕೂಡ ಇದೆ. ಅದೇನಂದ್ರೆ, ಗಂಡ ಆಫೀಸಲ್ಲಿ ಸುಸ್ತಾಗಿ ಮನೆಗೆ ಬರ್ತಾನೆ. 5 ನಿಮಿಷದಲ್ಲಿ ಹೆಂಡತಿ ಅವ್ರ ಸುಸ್ತು ಕಡಿಮೆ ಮಾಡಬೇಕು. ಈ ಟೇಬಲ್ ಮೇಲೆ ಬೇರೆ ಬೇರೆ ಸ್ಟ್ರೆಸ್ ಬಸ್ಟರ್ಸ್ ಇದೆ. ಟೀ, ಗ್ರೀನ್ ಟೀ, ಕಾಫಿ, ಆಲ್ಕೋಹಾಲ್, ಪೇನ್ ಬಾಂಬ್, ಹೇರ್ ಆಯಿಲ್, ಎಕ್ಸೆಟ್ರಾ ಇದೆ. ಸೊ ಇದ್ರಲ್ಲಿ ಯಾವ್ದಾದ್ರೂ ಯೂಸ್ ಮಾಡ್ಕೊಂಡು ಸ್ಟ್ರೆಸ್ ಇಂದ ರಿಲೀಸ್ ಮಾಡಬೇಕು. ಪಾರ್ಟಿಸಿಪೆಂಟ್ಸ್ ರೆಡಿನಾ? ಜೈ, ಈ ರೌಂಡ್ ಅಲ್ಲಿ ಅವಳನ್ನ ಗ್ಯಾರಂಟಿ ಸೋಲ್ಸಬಹುದು. ಅದು ಬೇಕು ಇದು ಬೇಕು ಅಂತ ಅವಳನ್ನ 5 ನಿಮಿಷ ಸುತ್ಸೋ ಹಾಗೆ ಮಾಡಿ ಟೈಮ್ ವೇಸ್ಟ್ ಮಾಡು. ಗುಡ್ ಐಡಿಯಾ ಅತ್ತೆ, ಥ್ಯಾಂಕ್ ಯು. ಮೇಡಮ್, ಅವ್ರೇನು ಪ್ಲಾನ್ ಮಾಡ್ತಾ ಇದ್ದಾರೆ. ಮಾಡ್ಲಿ ಬಿಡಿ ನಾಣಿಯವ್ರೆ, ನಿಮ್ ಸರ್ ನಾ ಹೇಗ್ ಬೆಂಡ್ ಮಾಡ್ಬೇಕು ನನಗ್ ಗೊತ್ತು. ಪಾರ್ಟಿಸಿಪೆಂಟ್ಸ್ ವೇದಿಕೆ ಮೇಲೆ ಬರಬೇಕು. ಪ್ಲೀಸ್ ಕಮ್ ಆನ್ ಟು ದ ಡಯಸ್. Your time starts now. ರೀ, ನಿಮಗೇನ್ ಬೇಕು? ಟೀ ಕೊಡು. ಅದಲ್ಲ, ಗ್ರೀನ್ ಟೀ. ನೋ, ಒಂದು ಸ್ಟ್ರಾಂಗ್ ಕಾಫಿ ಕೊಡು. ಇರು, ನನಗೆ ನೀರ್ ಬೇಕು. ಬೇಡ, ಐ ವಾಂಟ್ ಪೆಗ್. ಓನ್ಲಿ 1 minute. ಈ ರೌಂಡ್ ಅಲ್ಲಿ 3 ಜೋಡಿನೂ ಆಲ್ಮೋಸ್ಟ್ ಗೆಲ್ವಿನ ಕಡೆ ಇದ್ದಾರೆ.
ನಿತ್ಯ ಜೈ ಇಬ್ರು ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ. ನನಗೆ ಪೆಗ್ ಬೇಡ, ಪೇನ್ ಬಾಂಬ್ ಬೇಕು. ನಾನು ಕೇಳಿದ್ದಲ್ಲ, ಪೇನ್ ಬಾಂಬ್. ಮೇಡಮ್ ಬೇಗ ತಗೊಂಡೋಗಿ. ಇರು ಆಕ್ಚುಲಿ ನನಗೆ ಪೆಗ್ಗೆ ಬೇಕು. ಪಾಪ ಮೇಡಮ್. ಲಾಸ್ಟ್ 30 seconds, 20 seconds, 10 seconds. 9, 8, 7, 6, 5, 4, 3, 2, 1. ಸುಸ್ತಾಗಿ ಮನೆಗ್ ಬಂದಿರೋ ಗಂಡಂಗೆ ಹೆಂಡತಿ ಕೊಡೋ ಸ್ವೀಟ್ ಕಿಸ್ಗಿಂತ ಸ್ಟ್ರೆಸ್ ಬಸ್ಟರ್ ಇನ್ನೇನಿರುತ್ತೆ. ಈ ರೌಂಡ್ ವಿನ್ನರ್ಸ್ ಕೂಡ ನೀವೇ. ಪ್ಲೀಸ್ ಗಿವ್ ದೆಮ್ ಅ ಬಿಗ್ ಅಪ್ಲಾಸ್. ಫೋರ್ತ್ ರೌಂಡ್ಗೆ ಸ್ವಾಗತ. ಈ ರೌಂಡ್ ಅಲ್ಲಿ ಕೂಡ ಟೈಮ್ ಲಿಮಿಟ್ ಇರುತ್ತೆ. 5 minutes ಅಲ್ಲಿ ಹೆಂಡತಿರು ಗಂಡನ್ನ ಅಂದವಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬರ್ಬೇಕು. ಆಲ್ ದಿ ಬೆಸ್ಟ್ ಮೇಡಮ್. ಈ ರೌಂಡ್ ಕೂಡ ನೀವೇ ಗೆಲ್ಲಬೇಕು. ಥ್ಯಾಂಕ್ ಯು ನಾಣಿ ಅವರೇ. ಅವಳು ಈ ರೌಂಡ್ ಅಲ್ಲಿ ಯಾವ ಪರಿಸ್ಥಿತಿಲೂ ಗೆಲ್ಬಾರ್ದು ಜೈ. ಅವಳು ಗೆಲ್ಬೇಕು ಅಂದ್ರೆ ನನ್ನ ರೆಡಿ ಮಾಡ್ಬೇಕಲ್ಲ. ಬನ್ನಿ ಹೋಗೋಣ. ಬೇಗ ಕೋಟ್ ತೆಗ್ದ್ಬಿಡಿ, ರೆಡಿ ಮಾಡ್ತೀನಿ. ಇವಳಿಗೆ ಹೀಗಲ್ಲ, ಮಾಡ್ತೀನಿ. ನಿತ್ಯ ಒಂದು ಇಂಪಾರ್ಟೆಂಟ್ ಕಾಲ್ ಮಾಡಬೇಕು. ಇಲ್ಲಿ ಸಿಗ್ನಲ್ ಸರಿಯಾಗಿ ಸಿಗಲ್ಲ. ನಾನು 2 minutes ಮಾತಾಡ್ಕೊಂಡು ಬರ್ತೀನಿ. ಈಗ ಹೇಗೆ ರೆಡಿ ಮಾಡ್ತೀಯೋ ನಾನು ನೋಡ್ತೀನಿ. ಫೋನು ಇಲ್ಲ, ಗೀನೂ ಇಲ್ಲ. ಎಲ್ಲಿ ಅವರು? ಫೋನಲ್ಲಿ ಮಾತಾಡೋಕ್ಕೆ ಇಷ್ಟು ಹೊತ್ತಾ? ಎಲ್ಲಿ ಹೋದ್ರು? ಏನಮ್ಮ ಜೈಯಲ್ಲಿ ಇನ್ನೂ ರೆಡಿ ಆಗ್ಲಿಲ್ವಾ? ಟೈಮ್ ಆಗ್ತಿದ್ಯಲ್ಲಮ್ಮ. ಅವರು ಫೋನ್ ಮಾಡ್ಬೇಕು ಅಂತ ಹೊರಗೆ ಬಂದ್ರು ಆಂಟಿ. ಆದ್ರೆ ಎಲ್ಲಿ ಹೋದ್ರು? ಏನು ಆಂಟಿ ಇದು? ಆಂಟಿ ಆಂಟಿ ಸರಿಯಾಗಿ ಇಟ್ಕೋ. ಬನ್ರಿ ಬೇಗ. ಅಬ್ಬಾ, ನಡೀರಿ ನಡೀರಿ. ನಡಿ ನಡಿ.
ಲಾಸ್ಟ್ 2 minutes.